ನಾವೇನಾಯಿತು ಅಂದರೆ ನಾವು ಹೊರಡೋದಕ್ಕೂ ಮಳೆ ಜೋರಾಗಿ ಬಂತು. ನಮ್ಮನೆಯವ್ರು ಏನಂದ್ರು, ನೀವು 7 ಗಂಟೆಗೆ ಹೋಗಿ, ಇಲ್ಲಿ ಆರ್ಡ್ರ್ ತೊಗೊಂಡ್ರೆ ಲೇಟ್ ಆಗುತ್ತೆ ಕೊಡೋದು. ಹಾಗಾಗಿ ನಾವೇನಂದ್ರೆ 7:15 ಹೋಗ್ತೀವಿ. ಕೆಚಪ್ ತರಿಸ್ತೀವಿ. ಗೊತ್ತಾಗಿದ್ದಷ್ಟು ಸಂತೋಷ ಆಗ್ತಾ ಇದೆ ಇವತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. 7:30 ಏನೋ ಆಗಿತ್ತು ಅನಿಸುತ್ತೆ. ಇವತ್ತು ಶ್ರೇಯು ಪಿಜ್ಜಾ ತಿನ್ನಬೇಕು ಅಂತ ಅಂದಿದ್ದ. ತುಂಬ ದಿನದಿಂದ ಅನ್ಕೊತಾ ಇದ್ದ, ಆದರೆ ಇವತ್ತು ಕರ್ಕೊಂಡು ಬಂದ್ವಿ. ನಾನು ಹಲ್ಲಿನ ಕತೆ ಯಾವಾಗಲೂ ಹೇಳ್ತೀನಿ ಗೊತ್ತಾ, ನಾನು ಹಲ್ಲು ಹಾಳು ಮಾಡಿರೋ ಡಾಕ್ಟ್ರು ಅಂತ. ಅದಿದೇ ಡಾಕ್ಟ್ರು. ನಂಗೆ ನಿಜ ಇಲ್ಲಿ ಬಂದಿದಾಗ ನನಗೆ ಹೋಗಿ ಅವ್ರ ಹತ್ರ ಜಗಳ ಮಾಡಿಬಿಡ್ಲೇನೋ ಅನ್ನಷ್ಟು ಸಿಟ್ಟು ಬರ್ತಾಯಿತ್ತು. ದಯವಿಟ್ಟು ಯಾರಾದರೂ ರಿಪ್ಪನ್ಪೇಟೆಯಲ್ಲಿ ನನ್ನ ವೀಡಿಯೋನ ನೋಡಿದ್ರೆ ಈ ಡಾಕ್ಟ್ರ್ ಹತ್ರ ಖಂಡಿತ ಹೋಗ್ಬಿಟ್ಟು, ಅದರ ಆಪೋಸಿಟೇ ಪಿಜ್ಜಾ ಸಿಗುತ್ತೆ. ನಾವು ಕೂಡ ಅಲ್ಲಿಗೆ ಹೋದ್ವಿ. ಏನಂತಾರೆ ಇದಕ್ಕೆ, ಹೋಟೆಲ್ ಅಲ್ಲ, ಏನಂತಾರೆ ನನಗೂ ಗೊತ್ತಿಲ್ಲ, ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಶ್ರೇಯು ಪಿಜ್ಜಾ ಪಾರ್ಟಿ ಮಾಡೋಣ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದ. ಬೆಳಗ್ಗೆ ತಿಂಡಿ ಏನೋ ತಿಂಡಿ ಇತ್ತು, ಇದು ಉಪ್ಪಿಟ್ಟಾಗಿತ್ತು. ಹಾಗಾಗಿ ಸಂಜೆ ಯಾರು ತಿಂಡಿ ಮಾಡ್ತಾರೆ ಅಂತ ಇವತ್ತು ಪಿಜ್ಜಾ ಪಾರ್ಟಿಗೆ ಬಂದಿದ್ದೀವಿ. ಎದುರುಗಡೆನೇ ಡಾಕ್ಟ್ರ್ ಇದ್ದಾರೆ, ನಾನು ಹಲ್ಲು ಹಾಳು ಮಾಡಿರೋ ತೋರಿಸಿದ್ದೀನಲ್ಲ. ನಿಜ ಹೇಳ್ತಾ ಮನೆಯವ್ರ ಹತ್ರ ಹೋಗಿ ಜಗಳ ಮಾಡ್ತೀನಿ ಅಂತಿದ್ದೆಲ್ಲ, ಹೋಗೋದು ಜಗಳ ಮಾಡೋಕ್ಕೆಲ್ಲ ಹೋಗಿ ಜಗಳ ಮಾಡೋಷ್ಟೆಲ್ಲ ಮೀಟ್ರಿ. ಏನ ಬರ್ಗರಾ? ನಂಗೆ ನೀವು ಒಂದು ತೊಗೊಳ್ಳಿ. ಹಾಂ, ಆದರೆ ನಮಗೊಂದೊಂದು ಬೈಟ್ ಕೊಡು ಅಷ್ಟೇ. ಚೆನ್ನಾಗಿದೆ, ನಾವಿನ್ನೊಂದು ತಗೊಂತೀವಿ. ಹಾಂ, ನಾನು ನಮ್ಮ ಮನೆಯವರು ಒಂದು ಸಲ ಬಂದಿದ್ವಿ ಇದಕ್ಕೆ ಪಿಜ್ಜಾ ತಿನ್ನೋದಕ್ಕೆ, ತಿಂದಿದ್ವಿ. ನಾನು ಅದರದ್ದು ವೀಡಿಯೋ ಕೂಡ ಮಾಡಿದ್ದೆ. ಅವಾಗ ಹಾಕೋಣ ಇವಾಗ ಹಾಕೋಣ ಅಂತ ವೀಡಿಯೋ ಮೊಬೈಲ್ ಅವತ್ತು ಬಿದ್ದು ಹಾಳಾಯ್ತಲ್ಲ, ಆವಾಗ ಅದ್ರ ಜೊತೆಗೇ ಮೇಲೋಯ್ತು. ಹಾಗಾಗಿ ಇವತ್ತು ವೀಡಿಯೋ ಹಾಕೋಣ ಅಂತ ಹೇಳಿ ಏನಾಯಿತು ಗೊತ್ತಾ, ಅವತ್ತು ನಾನು ವೀಡಿಯೋ ಮಾಡೋ ಮೊಬೈಲ್ ಬಿಟ್ಟು ಬಂದಿದ್ದೆ. ನನ್ನ ಹೊಸ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೆ. ನಂದು ಏನದು ಅಲ್ಲೊಂದು ರಿಂಗ್ ಲೈಟ್ ನೋಡಿದೆ. ನಾವೇನಾಯಿತು ಅಂದರೆ ನಾವು ಹೊರಡೋದಕ್ಕೂ ಮಳೆ ಜೋರಾಗಿ ಬಂತು. ನಮ್ಮನೆಯವ್ರು ಏನಂದ್ರು, ನೀವು 7 ಗಂಟೆಗೆ ಹೋಗಿ, ಇಲ್ಲಿ ಆರ್ಡ್ರ್ ತೊಗೊಂಡ್ರೆ ಲೇಟ್ ಆಗುತ್ತೆ ಕೊಡೋದು. ಹಾಗಾಗಿ ನಾವೇನಂದ್ರೆ 7:15 ಹೋಗ್ತೀವಿ ಅಂತ. 7:15 ಬೇಡ, 7 ಗಂಟೆಗೆ ಹೋಗಿ ಅಂತ ಹೇಳಿದ್ರು. ಹೊರಡೋಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ಹಾಗಾಗಿ ಮತ್ತು ಅವರೇ 7 ಗಂಟೆಗೆ ಬಂದರು. ಅದಕ್ಕೆ ಯಾಕೆ ಮೀಟಿಂಗು ಬೇಗ ಮುಗಿಸ್ಕೊಂಡು ಹೋಗಿದ್ದೀಯಾ ಅಂತ ಅವ್ರ ಫ್ರೆಂಡಿಂದ ಫೋನ್ ಬಂತ. ಅವ್ರ ಹತ್ರ ಇದನ್ನು ಕೇಳಿ. ಅವತ್ತು ನಾವು ಪಿಜ್ಜಾ ಬಂದಿದ್ವಲ್ಲ ತಿನ್ನೋದಕ್ಕೆ, ನಾವು ಯಾವುದೋ ಏನೋ ತೊಗೊಂಡಿದ್ವಿ, ಅದು ಎಂತ ಚೆನ್ನಾಗೇ ಇರಲಿಲ್ಲ. ಆಮೇಲೆ ಅವ್ರು ಅಂದ್ರು ಅದು ಯಾವುದೋ ತೊಗೊಳ್ಳಿ ಅಂತ. ನಮಗೆ ಅದ್ರದ್ದು ಇದೆಲ್ಲ ತಿಂದು ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಬಂದ್ವಿ. ನಾವು ಯಾವುದೋ ಒಂದಿತ್ತು ಅದನ್ನೇ ಹೇಳಿದ್ವಿ. ಮಕ್ಕಳಿದ್ರೆ ಪರವಾಗಿಲ್ಲ, ಯಾವುದು ಏನಂತ ಅವ್ರಿಗೆ ಗೊತ್ತಿರುತ್ತೆ. ಚಿನ್ನಿ ಇದ್ದರೆ ತಿಂದು ಅದು ಅಭ್ಯಾಸ ಆಗಿದೆಯಲ್ಲ, ಅವಳಿಗೆ ಗೊತ್ತಿದೆ. ಮಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅವತ್ತು ನಾವು ಬಂದಾಗ ಚೆನ್ನಾಗಿರಲಿಲ್ಲ. ಆಮೇಲೆ ಅವರೇ ಹೇಳಿದ್ರು ಅದು ಮಾಡಬಾರ್ದಾಗಿತ್ತು, ಇನ್ನೊಂದು ಯಾವುದೋ ಮಾಡಬೇಕಿತ್ತು, ಅದು ಚೆನ್ನಾಗಿತ್ತು ಅಂತ. ಅಲ್ಲ ರೀ, ಅವರಿಗೆ ಕೇಳೋಣ ಇವತ್ತು. ನಾವಿದ್ರಲ್ಲೆಲ್ಲ ಎಲ್ ಬೋರ್ಡ್. ಹಾಗಾಗಿ ಸುಮಾರು ಜನ ಅದಂದರೆ ಬಂದು ಹೋಗ್ತಿದಾರಲ್ಲ, ಆರ್ಡ್ರ್ ಕೊಟ್ಟು ತೊಗೊಂಡು ಹೋಗ್ತಾರೆ ಅನ್ಸುತ್ತೆ. ಇಲ್ಲಿ ತಿನ್ನೋರು ಯಾರೋ ಒಬ್ಬರು ಇದ್ದಾರೆ ಮಾತ್ರ. ಅವತ್ತಿದ್ದಾಗೂ ಯಾರೂ ಇರಲಿಲ್ಲಲ್ಲ ರೀ. ಹಾಂ, ಅದೇ ಒಬ್ಬರೇನೋ ಇದ್ದರು ಅಷ್ಟೇ. ಪಾರ್ಟಿ ಎಲ್ಲ ಮಾಡ್ಬೋದು, ಆ ಥರ ಎಲ್ಲ ಇದೆ ಹಿಂದ್ಗಡೆ ರೀ. ನಾನು ಅಲ್ಲಿ ರಿಂಗ್ ಲೈಟ್ ನೋಡಿದೆ ಎದುರುಗಡೆ, ನೋಡೋಣ ಚೆನ್ನಾಗಿದೆ. ಆ ಸ್ಟ್ಯಾಂಡ್ ಚೆನ್ನಾಗಿದೆ, ಕೇಳ್ಕೊಬರೇನಾ? ಇಲ್ಲ ಆರ್ಡ್ರ್ ಕೊಟ್ಟು ಹೋಗೋಣ. ಶ್ರೇಯು ಇರ್ತಾನೆ, ಕರೀತಾನೆ. ಅವಾಗ ನಂಗೊಂದು ಟ್ರೈಪಾಡ್ ಥರದ್ದು ತೊಗೋಬೇಕು. ಹಾಂ, ಆರ್ಡ್ರ್ ಕೊಟ್ಟು ಹಾಂ ಬಂದು ಲೈಟಾ ಇದೇ ಹುಡುಗ ಇದ್ದಿದ್ದಲ್ಲ ಅವತ್ತು. ನಾವು ಬಂದು ತಿಂದು ಹೋಗಿದ್ದೆ. ಯಾವಾಗ ಗೊತ್ತಾ, ಕೊನೆ ಕೊಯ್ಲು ಟೈಮಲ್ಲ ರೀ.
ಇವ್ರು ಬಂದು ಹೋದ್ಮೇಲೆ ನಾವು ಕೊನೆ ಕೊಯ್ಲು ಟೈಮಲ್ಲಿ ನಾವು ಬಂದು ಹೋಗಿದ್ದು. ಆ ವೀಡಿಯೋ ಅವತ್ತು ಹಾಕೋಣ ಇವತ್ತು ಹಾಕೋಣ ಅಂತ ಇಟ್ಕೊಂಡಿದ್ದೆ. ಆಮೇಲೆ ಅಂತೂ ಅದು ಗೋವಿಂದ ಆಯಿತು ವೀಡಿಯೋ. ಅಲ್ಲಿಂದ ಸೀದಾ ನಾನು ರಿಂಗ್ ಲೈಟ್ ನೋಡಿದ್ದೆ ಅಲ್ಲ, ಅಲ್ಲಿಗೆ ಬಂದೆ. ಆಮೇಲೆ ಅವ್ರ ಹತ್ರ ಅಂದರೆ ರಿಂಗ್ ಲೈಟ್ ಇರಲಿಲ್ಲ ಅಂತೆ, ಟ್ರೈಪೋಡ್ ಥರದ್ದಿತ್ತು, ಅದಕ್ಕೆ ಲೈಟು ಇರಲಿಲ್ಲ, ಬೇಕಾದ್ರೆ ತರಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ನಂಗೆ ಅದ್ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ನಾನು ಒಂಥರ ಈ ಪೈಪೆಲ್ಲ ಇರುತ್ತೆ ಗೊತ್ತಾ, ಸ್ವಲ್ಪ ಆ ಥರ ಇತ್ತು, ನಂಗೆ ಆ ಥರದ್ದು ಬೇಡ ಆಗಿತ್ತು. ಹಾಗಾಗಿ ನಾನು ಅದನ್ನು ತೊಗೊಳ್ಲಿಲ್ಲ. ನನಗೆ ಆನ್ಲೈನಲ್ಲೇ ತೊಗೊಬಿಡೋಣ ಅಂತ ಅಂದ್ಕೊಂಡೆ. ಹಾಗೆ ಪಾಪ ಈ ಹುಡುಗರು ಕಾಯ್ತಾ ಇದ್ದರು, ನಮಗಿಂತ ಮುಂಚೆ ಬಂದಿದ್ದಾರೆ ಅನಿಸುತ್ತೆ ಆರ್ಡ್ರ್ ಕೊಟ್ಟು. ಅವ್ರು ಹೋಗೋದು ಅಲ್ಲಿ ಹಣಕ್ಕೆ ನೋಡೋದು ಮಾಡ್ತಾಯಿದ್ರು. ಆಮೇಲೆ ಅವರಲ್ಲಿ ಬಾಗಿಲು ಹಾಕ್ಕೊಂಡ್ರು. ಆಮೇಲೆ ಹೇಳಿದ್ರು ಕೂಡ ಅವರಿಗೆ, ನೀವೇನಾದರೂ ಇನ್ನೊಂದು ಸಲ ಹಿಂಗೆ ಹಣಕ್ಕೆ ನೋಡಿದ್ರೆ ನಾನು ನಿಮಗೆ ಅಂದರೆ ಪಿಜ್ಜಾ ಮಾಡೋಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರು. ಪಾಪ 3 ಹುಡುಗರು ಬಂದಿದ್ದರು, ಇರಾ ಬರ ಚೇಂಜ್ ಎಲ್ಲ ತೊಗೊಂಡು ಬಂದಿದ್ದರು. ಆ ಹುಡುಗಂಗೆ ಅದಷ್ಟು ದುಡ್ಡು ಕೊಟ್ಟು ಹೋದರು. ಅವ್ನು ನಗ್ತಾಯಿದ್ದ ಚೇಂಜ್ ಎಣಿಸ್ಬೇಕಿದ್ರೆ. ಹಾಗೆ ನಮ್ಮದು ಕೂಡ ಪಿಜ್ಜಾ ಬಂತು. ನನಗೆ ನಿಜ ಹೇಳ್ತೀನಿ, ಇದು ಯಾವ್ಯಾವುದು ಏನು ಅಂತ ಗೊತ್ತಿಲ್ಲ. ಒಂದು ವೆಜಿಟೇಬಲ್ಸ್ ಎಲ್ಲ ಇತ್ತು, ಆದರೆ ಅದರಲ್ಲಿ ಮಶ್ರೂಮ್ ಕೂಡ ಇತ್ತು. ನಾನೆಲ್ಲ ಮಶ್ರೂಮ್ನ ತೆಗೆದುಬಿಟ್ಟು ತಿಂದೆ. ಶ್ರೇಯುನೂ ಮಶ್ರೂಮ್ ತಿನ್ನಲಿಲ್ಲ, ನಮ್ಮ ಮನೆಯವರು ತಿಂದರು. ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. ಚಿನ್ನಿ ನಾವು ಮಾಡಿದ್ವಿ ಅವಳಿಗೆ ಯಾವುದನ್ನು ಆರ್ಡ್ರ್ ಮಾಡಬೇಕು ಅಂತ, ಅವಳು ಫೋನ್ ಎತ್ತಿರಲಿಲ್ಲ. ಆಮೇಲೆ ನಾವು ಅಷ್ಟೊತ್ತಿಗೆ ಆರ್ಡ್ರ್ ಕೂಡ ಮಾಡಿದ್ವಿ, ಯಾಕಂದರೆ ಇಲ್ಲಿ ತಂದು ಕೊಡೋದೇ ಲೇಟ್ ಆಗಿಬಿಡುತ್ತೆ, ಒಂದು 20 to 25 ಮಿನಿಟ್ಸ್ ಆಗುತ್ತೆ. ಅವರೇ ಬೇಸೆಲ್ಲ ತಯಾರು ಮಾಡಿ ಮಾಡ್ತಾರೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಅದು ತುಂಬ ವೆಜಿಟೇಬಲ್ ಎಲ್ಲ ಹಾಕಿದ್ರಲ್ವ, ಅದಷ್ಟು ಇಷ್ಟ ಆಗಿಲ್ಲ. ಮತ್ತೊಂದಿತ್ತು ಪನ್ನೀರ್ದು, ನಂಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆ ಅದೇ ಅಂದೆ, ಇನ್ನೇನಾದರೂ ಬಂದರೆ ನಾವು ಇದನ್ನೇ ಆರ್ಡ್ರ್ ಮಾಡೋಣ, ಇದು ಯಾವುದು ಅಂತ ನೋಡಿ ಇಟ್ಕೊಳ್ಳಿ ಅಂತ. ನಾನು ಏನೂ ನೋಡಲಿಲ್ಲ. ಹಾಗೆ ಶ್ರೇಯು ಬರ್ಗರ್ ಬೇಕು ಅಂತ ಹೇಳಿದ್ದ, ಆದರೆ ಅಲ್ಲಿ ಬರ್ಗರ್ ಇಲ್ಲ, ಖಾಲಿಯಾಗಿದೆ ಅಂತ ಹೇಳಿದ್ರು. ಬರೀ ಪಿಜ್ಜಾ ಮಾತ್ರ ಇತ್ತು. ನಮ್ಮನೆಯವರು ಫಿಂಗರ್ ಚಿಪ್ಸ್ ಕೊಡ್ಸೋಕ್ಕಂತ ಹೊರಟರು. ನಾನು ಬೈದೆ, ಬರೀ ಒಂದು 2 ಆಲೂಗಡ್ಡೆ ಕರೆದು 50 ರೂಪಾಯಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಾನು ಬೇಕಾದ್ರೆ ಮನೆಗೆ ಹೋಗಿ ಮಾಡಿಕೊಡ್ತೀನಿ, ಬೇಡ ಅಂತ ಅಂದೆ. ಶ್ರೇಯುಗೆ ಸಿಟ್ಟು ಬಂತು ಸ್ವಲ್ಪ. ನನಗೆ ಇದು ಅಷ್ಟು ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಅದನ್ನು ತಿನ್ನಲಿಲ್ಲ. ನಾನು ಬರೀ ಒಂದು ಪೀಸ್ ಏನೋ ತಿಂದೆ, ನನಗೆ ಇದೇ ಇಷ್ಟ ಆಯಿತು. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಬ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಕರೆಂಟ್ ಹೋಗಿತ್ತಾ. ನಾನು ಅವತ್ತು ಒಂದಿನ ಕಡುಬು ಬಾಳೆಕಾಯಿ ಬಜ್ಜಿ ಮಾಡಿದಾಗ ಕರೆಂಟ್ ಹೋಗಿತ್ತು ಗೊತ್ತಾ, ಕರೆಂಟಿಗಾಗಿ ಪರದಾಡಿದ್ದೆ. ಇವತ್ತು ಕೂಡ ಹಾಗೆ ಆಗುತ್ತೆ ಅಂತ ಹೇಳೋಣ ಅಂತ ನೀವು ಬ್ಲಾಗ್ ಶುರು ಮಾಡಿದೆ. ನಾನು ಬ್ಲಾಗ್ ಶುರು ಮಾಡಿರೋ ಟೈಮು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಕರೆಂಟ್ ಕೂಡ ಬಂತು, ಯಾಕಂದರೆ ಬೆಳಗ್ಗೆ ಎದ್ದು ನಾನು ಮೊಬೈಲ್ ರಾತ್ರಿ ಪೂರ್ತಿ ನೋಡಿದ್ದಾನೆ. ಎಷ್ಟೊತ್ತಿಗೆ ಮಲಗಿದ್ದಾನೋ ಗೊತ್ತಿಲ್ಲ. ಚಾರ್ಜೇ ಇಲ್ಲ, 15% ಇತ್ತು, ಅಷ್ಟಿತ್ತು ಅಂತ ಹೇಳಿ ನಾನು. ಬೆಳಗ್ಗೆ ಎದ್ದು ಚಾರ್ಜಿಗೆ ಹಾಕ್ತೀನಿ, UPS ಕೂಗ್ತಾ ಇದೆ. ನಮ್ದು ಯಾಕೋ UPS ಕೈ ಕೊಡೋ ಥರ ಇದೆ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಒಂದೊಂದ್ಸಲ ಹಾಗೇನೆ, ಅದು ಒಂದು ಮೊಬೈಲ್ ಚಾರ್ಜ್ ಹಾಕಿದ್ರೂ ಕುಯ್ಯಿ ಅನ್ನುತ್ತೆ, ಅಥವಾ ಬೇರೆ ಏನಾದರೂ ಚಾರ್ಜ್ ಹಾಕಿದ್ರೂ ಕುಯ್ಯಿ ಅನ್ನುತ್ತೆ. ಇಲ್ಲಾಂದರೆ ಚೆನ್ನಾಗಿ ಓಡ್ತಾನೆ ಇರುತ್ತೆ. ಈ ಥರ ಹಾಕಿದಾಗ ಹಂಗೆ ಆಗುತ್ತೆ. ಬಾಳೆಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಬಾಳೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೆ, ಆದರೆ ಕಡುಬಿಗೆ ಅನ್ನನ ಬೇಯೋದಕ್ಕೆ ಹಾಕಿರಲಿಲ್ಲ. ನೆನ್ನೆ ರಾತ್ರಿ ಯಾರೂ ಊಟ ಮಾಡಿಲ್ಲ. ಶ್ರೇಯು ಬಂದು ಒಂಚೂರು ಹುರುಳಿ ಸಾರು ಅನ್ನ ಊಟ ಮಾಡಿದ. ಹುರುಳಿ ಸಾರು ಕೂಡ ಖಾಲಿಯಾಗಿತ್ತು. ಹಾಗಾಗಿ ರಾತ್ರಿನೇ ನೆನ್ನೆನೇ ಬೆಳಗ್ಗೆನೇ ಹುರುಳಿನ ನೆನೆಸಿ ಇಟ್ಟಿದ್ದೆ. ಈಗ ಅದನ್ನು ಬೇಯಿಸಿ ಇಟ್ಟಿದ್ದೀನಿ. ಅದಕ್ಕೀಗ ಒಗ್ಗರಣೆ ಹಾಕಬೇಕು. ಅದರಲ್ಲೇ ಅನ್ನನ ಇದು ಮಾಡ್ತೀನಿ, ಏನದು ಉಗುರ್ಕಿ ಮಾಡ್ಕೊತೀನಿ ಕಡುಬಿಗೆ. ಕರೆಂಟ್ ಬರೋ ತನಕ ಕಾಯಲೇಬೇಕಲ್ಲ, ಹೇಗಿದ್ರು ಕರೆಂಟ್ ಬರೆದಿದ್ರೆ ರವೆ ಅಂತೂ ಮಾಡೋಕ್ಕೆ ಬರೋಲ್ಲ. ಮೊಬೈಲ್ ಚಾರ್ಜ್ ಹಾಕಿದ್ರೇ UPS ಪೈ ಅನ್ನುತ್ತೆ. ಇದನ್ನು ರವೆ ಮಾಡೋಕ್ಕೆ ಬರುತ್ತಾ?
ರವೆ ಆಗೋದಿಲ್ಲ. ಹಾಗಾಗಿ ಇಲ್ಲಾಂದರೆ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ನಮ್ಮ ಪೇಟೆಲಿ ಕರೆಂಟ್ ತೆಗಿಯೋದಿಲ್ಲ, ತೆಗೆದ್ರೂ ಬೇಗ ಕೊಟ್ಬಿಡ್ತಾರೆ ಸಿಟಿ ಲಿಮಿಟ್ಸ್ ಆಗಿರೋದ್ರಿಂದ. ಅವ್ರ ಮನೆಗೆ ಕೆಲಸದವ್ರು ಬಂದಿದ್ದಾರೆ ಅನ್ಸುತ್ತೆ. ನನಗೂ ಒಂದೊಂದ್ಸಲ ಅನಿಸುತ್ತೆ ಯಾರು ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ. ಪಾತ್ರೆ ಇರೋದಿಲ್ಲ, ನೆಲ ಒಂದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ನೋಡಬೇಕು, ನಮ್ಮ ಮನೆಯಲ್ಲಿ ಕೇಳ್ತಾ ಇದ್ದೀನಿ. ಆದರೆ ಅವರು ರೇಟ್ ಕೇಳಿದ್ರೆ ನನಗೆ ತಲೆ ಕೆಟ್ಟಂಗೆ ಆಗುತ್ತೆ. ಅವ್ರ ಮನೆಗೆ ಬರ್ತಾರಂತೆ. ಅವರು ನಮ್ಮ ಮನೆಗೆ ಅವತ್ತು ಕಳೆ ತೆಗಿಯಕ್ಕೆ ಬಂದಿದ್ರಲ್ಲ, ಅವರೇ ಹೇಳ್ತಾಯಿದ್ರು ಪಾತ್ರೆ ನೆಲ ಆಮೇಲೆ ಬಟ್ಟೆ ಒಣಗ್ಸೋದಷ್ಟೇ ವಾಷಿಂಗ್ ಮಿಷನಿಗೆ ಹಾಕಿರೋದು, ಅಡುಗೆ ಮಾಡ್ತಾಯಿದ್ರಂತೆ. ಇವಾಗ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. 8,000 ತೊಗೊತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ತಲೆ ಒಂದ್ಸಲ ಗಿರ್ರ ಅಂತಾರೆ. ಅವರ ಸಂಬಳ ಕೇಳಿ ನಾವು 4 ಮನೆ ಕೆಲಸ ಮಾಡಿದ್ರೆ ಆರಾಮಾಗಿ ಎಷ್ಟೋ ದುಡಿಬೋದು ಅಂತ ಅಂದ್ಕೊಂಡೆ ನಾನು. ಎಷ್ಟು ಬೇಗ ಬರ್ತಾರೆ, ಎಷ್ಟು ಬೇಗ ಮುಗಿಸಿ ಹೋಗ್ಬಿಡ್ತಾರೆ. ಈ ಸಲ ಅಡುಗೆ ಮಾಡ್ತಾಯಿಲ್ಲ ಅನಿಸುತ್ತೆ. ನನಗೋ ಸಿಕ್ಕಿಲ್ಲ, ನಾನು ಹೊರಗಡೆ ಹೋಗೇ ಇಲ್ಲ. ಹಾಗಾಗಿ ಸಿಕ್ಕಿದ್ರೆ ಎಲ್ಲರೂ ಕೇಳಬೇಕು. ಅವ್ರ ನಂಬರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಪೆನ್ಸಿವೇ ಅವರು. ಆವತ್ತು ನಾನು ಜಾಸ್ತಿ ಕೊಟ್ಟೆ ಸಂಬಳನ, ನಿಮಗೆ ಹೇಳಿಲ್ಲ ವೀಡಿಯೋದಲ್ಲಿ, ತುಂಬ ಕೊಟ್ಬಿಟ್ಟೆ. ನಮ್ಮ ಮನೆಯವ್ರು ಅಂತ ಇದ್ರು, ಗಂಡಾಳಿಗೂ ನಾನು ಊರಲ್ಲಿ ಇಷ್ಟು ದುಡ್ಡು ಕೊಡೋದಿಲ್ಲ, ನೀನು ಅಷ್ಟು ಹೆಣ್ಣಾಳಿ ಕೊಟ್ಟಿದ್ದೀಯಾ ಅಂತ ಅಂದರು. ಏನು ಮಾಡೋದು, ಅವರು ಹಾಗೆ ಒಂಥರ ಬಾಯ್ ಮಾಡಿ ನನಗೆ ದುಡ್ಡು ಕೇಳೋರು. ನಾನು ಹೆದರ್ಬಿಟ್ಟೆ ಆಮೇಲೆ ಒಂಥರ. ಆಮೇಲೆ ಸುಮ್ಮನೆ ದುಡ್ಡು ಕೊಟ್ಟು ಸುಮ್ಮನೆ ಆಗಿಬಿಟ್ಟೆ. ಪಾಪ ನಿಶಾ ಹೇಳಿದ್ರು ಎದುರುಗಡೆ ಮನೆಯವರು, ಅವರು ಬಂದು ಹೇಳಿದ್ರು, ಅಕ್ಕ ಜಾಸ್ತಿ ಆಯ್ತು ನೀವು ಕೊಟ್ಟಿದ್ದು ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಅನಿವಾರ್ಯ ಇರುತ್ತಲ್ವ, ಹಾಗಾಗಿ ಮಾಡಿಸ್ಕೊಂಡ್ಲೇಬೇಕಾಗುತ್ತೆ ಅನಿವಾರ್ಯ ಇದ್ದಾಗ. ಹಾಗಾಗಿ ಕೆಲಸದವ್ರನ್ನ ಅವ್ರನ್ನ ಕರೆಯೋಕ್ಕಲ್ಲ, ಅವ್ರನ್ನ ಮಾತಾಡ್ಸೋಕ್ಕೆ ನನಗೆ ಹೆದರಿಕೆ ಆಗೋ ಥರ ಆಗಿಬಿಟ್ಟಿದೆ. ಇವು ಮಲಗಿದ್ದಾನೆ. ಇವತ್ತು ನಾನು ಸ್ವಲ್ಪ ಲೇಟಾಗಿ ಎದ್ದು ಬಂದೆ. ಯಾಕಂಗೊತ್ತಿಲ್ಲ, ಒಂಥರ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ನೀರು ಕುಡ್ದಿಲ್ಲ, ಹೊರಗಡೆ ಎಲ್ಲ ಕಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ಬಂದೆ. ಪಾತ್ರೆನೂ ಒಂದು ಸ್ವಲ್ಪ ಇದ್ದಾವೆ, ಪಾತ್ರೆ ತೊಳೆದಿಲ್ಲ. ಊಟ ಮಾಡಿದ್ದು ಒಂಚೂರು ಪಾತ್ರೆ ಇದೆ. ಈಗ ಹುಡುಗಿ ಸಾರು ನಾನು ಇದು ಅಕ್ಕಿನೆಲ್ಲ ತೊಳೆದಾಕದ ಒಂದು ಜಾಗಲಿ ಥರ ಇತ್ತು. ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಸಿಗ್ತಾನೆ ಇಲ್ಲ. ಏನು ಚೆನ್ನಾಗಿದೆ ಗೊತ್ತಾ ಕಟ್ಟು. ನಮ್ಮ ಶೈವ್ ಅಂತಿದ್ದ, ರಾತ್ರಿ ಒಗ್ಗರಣೆ ಹಾಕಬೇಕು ಮಮ್ಮಿ, ಬೆಳಗ್ಗೆ ಊಟ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದ. ಮೊನ್ನೆ ಮಾಡಿದ್ದು ಕಟ್ಟು ಅಷ್ಟು ದಪ್ಪ ಬಂದಿರಲಿಲ್ಲ. ಅಂದರೆ ಆವಾಗಲೇ ಬೇಯಿಸಿ ಆವಾಗಲೇ ಒಗ್ಗರಣೆ ಹಾಕಿದ್ದೆ. ಈ ಥರ ಹುರುಳಿನ ರಾತ್ರಿ ಬೇಯಿಸಿಟ್ಟು ಬೆಳಗ್ಗೆ ಎದ್ದು ಕಟ್ಟಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ ಹುರುಳಿ ಏನು ತಿನ್ನಲ್ಲ, ಹುರುಳಿಗೆಲ್ಲ ಸ್ವಲ್ಪ ಹಿಚಕಿ ಅದರಲ್ಲಿರೋ ರಸನೆಲ್ಲ ತೆಗೆದೇ ಒಗ್ಗರಣೆ ಹಾಕ್ಬಿಡ್ತೀನಿ. ನಮ್ಮ ಮನೆಯವ್ರು ಈ ಸಾರಿಗೆ ಹಾಕಿರೋ ಸೌಟನ್ನ ನಾ ಬೇರೆ ಸಾರು ಮಾಡ್ತೀನಲ್ಲ, ಆ ಸೌಟಿಗೆ ಹಾಕಿದ್ರು ತಿನ್ನಲ್ಲ. ಅಷ್ಟು ಹುರುಳಿ ಸಾರು ಅಂದರೆ ಅವ್ರಿಗೆ ಆಗಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. ನನ್ನ ಮಗಳಿಗಂತೂ 3 ಹೊತ್ತು ಇದನ್ನು ಕೊಟ್ಟರು ಊಟ ಆರಾಮಾಗಿ ಮಾಡುತ್ತೆ. ಊಟ ಅಷ್ಟಿಷ್ಟ ಅದಕ್ಕೆ. ನಾವು ತುಂಬ ಊಟ ಮಾಡ್ತಿದ್ವಿ ಸಣ್ಣರಿರ್ತ. ಈಗ ಇದನ್ನು ಮಾಡೋದು ನೋಡಿ ನಾನು ಒಂದೇ ಊಟ ಮಾಡೋದಿಲ್ಲ. ನಿನ್ನೆ ನಾನು ಒಂಚೂರು ಇಷ್ಟ ಹಾಕೊಂಡು ಟೇಸ್ಟ್ ನೋಡಿದೆ ಅಷ್ಟೇ. ಉಪ್ಪು ಹಾಕಿ ಬೇಯಿಸಬೇಕು, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹುಳಿ ಹಾಕಿದ್ರು ಚೆನ್ನಾಗಾಗುತ್ತೆ. ಹುಳಿ ಮತ್ತೆ ಮೇಲೆ ಹಿಂಡೋ ಅವಶ್ಯಕತೆ ಇರಲ್ಲ. ನಾನು ನಿನ್ನೆ ಮರ್ತುಬಿಟ್ಟೆ. ಅಲ್ಲ, ನಾನು ಯಾವತ್ತೂ ಹಾಕಲ್ಲ, ಆದರೆ ಅಂದ್ಕೊಂಡಿದ್ದೆ ಹಾಕಬೇಕು ಅಂತ. ಆ ಕಡೆಗೆ ಟೀಗೆ ಇಟ್ಟಿದ್ದೀನಿ. ಇಲ್ಲಿ ನಾನು ಕಡುಬಿಗೆ ಅನ್ನ ಮತ್ತು ಉಪ್ಪನ್ನ ಹಾಕಿ ಕುಕ್ಕರಲ್ಲಿ 1 ವಿಷಲ್ ಹೊಡೆಸ್ಕೊಂಡಿದ್ದೆ. ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಕಡಲೆಬೇಳೆ ಹಾಗೆ ಜೀರಿಗೆನ ಹಾಕಿದ್ದೀನಿ.
ಹಾಗೆಯೇ ನನಗೆ ತುಂಬ ಜನ ಟಿಪ್ಸ್ನ ಕೊಟ್ಟಿದ್ದರು. ಇದು ನಿಂಬೆಹಣ್ಣು, ಇದು ಒಂದು ಜಾತಿ ನಿಂಬೆಹಣ್ಣು. ನಾನು ಊರಿಂದ ಬರಬೇಕಿದ್ರೆ ಇದನ್ನು ತಂದಿದ್ದೆ. ನನಗೆ ತುಂಬ ಜನ ಟಿಪ್ಸ್ನ ಕೊಟ್ಟಿದ್ದರು. ನಾನು ಅದು ಒಂಥರ ಇಂಗು ವಾಸನೆ ಬರ್ತಾ ಇದೆ ಅಂತ ಹೇಳಿದ್ದೆ. ಆವಾಗ ನನಗೆ ತುಂಬ ಜನ ಟಿಪ್ಸ್ನ ಕೊಟ್ಟಿದ್ದರು. ಇದು ಬೇಕಿಂಗ್ ಸೋಡಾ ಇರುತ್ತೆ ಗೊತ್ತಾ, ಅದನ್ನು ಒಂದು ಬೌಲಲ್ಲಿ ಹಾಕಿಡಿ ಅಂತ ಹೇಳಿದರು. ಹಾಗೆಯೇ ನಿಂಬೆಹಣ್ಣು ಕಟ್ ಮಾಡಿ ಅದನ್ನು ಅದ್ರ ಒಳಗಡೆ ಹಾಕಿ ಇಡಿ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಹೇಳಿದರು. ನಿಜವಾಗ್ಲೂ ಹೌದು ಗೊತ್ತಾ, ಅಂದರೆ ತುಂಬ ಹೋಗಿಲ್ಲ, ಆದರೆ ತುಂಬ ಕಡಿಮೆ ಆಗಿದೆ. ನನಗೆ ಅದು ತೆಗೆದ ತಕ್ಷಣ ಅದರದ್ದು ವಾಸನೆ ಒಂಥರ ಇಷ್ಟನೇ ಆಗ್ತಿರಲಿಲ್ಲ. ಆದರೆ ಇವಾಗ ತುಂಬ ಕಮ್ಮಿ ಆಗಿದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಿಂಬೆಹಣ್ಣು ಅದರಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಫುಲ್ ಕಮ್ಮಿ ಆಗಿಲ್ಲ ಅಂದರೆ ಬೇಕಿಂಗ್ ಸೋಡಾ ಕೂಡ ಇಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ನಾನೇನಾದರೂ ಕೇಳಿದಾಗ ನನಗೆ ಆ ರೆಸ್ಪಾನ್ಸ್ ಕೊಡ್ತಿರಲ್ಲ, ಆವಾಗ ನನಗೂ ಖುಷಿಯಾಗುತ್ತೆ. ಎಲ್ಲರೂ ಎಲ್ಲದನ್ನು ತಿಳ್ಕೊಂಡೇ ಹುಟ್ಟಿರಲ್ಲ, ಕೆಲವೊಂದಿನ ಕೇಳ್ತೀನಿ. ಹಾಗೆಯೇ ಇನ್ನೊಂದು ವಿಷಯ ಕೂಡ ಹೇಳಬೇಕಿತ್ತು. ನಾನು ಯಾವತ್ತು ಇದಕ್ಕೆ ಸೀಮಂತಕ್ಕೆ ಹೋದೆ ಗೊತ್ತಾ, ಆವಾಗ ನಾನು ಸೀರೆ ಉಟ್ಕೊಂಡಿದ್ದೆ ಅಲ್ಲ, ಅಂದರೆ ನಂಗೆ ಕಾಟನ್ ಸೀರೆ. ನನಗೆ ಅದು ಅಷ್ಟು ಇಷ್ಟ ಆಗಿರಲಿಲ್ಲ ತೊಗೊಂಡಾಗ. ಆದರೆ ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಗೊತ್ತಾಗಿದ್ದು ನಂಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ. ನಮ್ಮ ಮನೆಯವರು ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಅಂತ. ಆವಾಗ ನಾನು ಕೇಳಿದ್ದೆ, ಹಂಗಂದರೆ ಕಮೆಂಟಲ್ಲೇ ವ್ಲಾಗಲ್ಲಿ ಹೇಳಿದ್ದೆ, ನಿಮಗೆ ಹೆಂಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೀನಾ ಏನು ಅಂತ ಹೇಳಿ ಅಂತ. ನಾನು ಏನಾದರೂ ಇದ್ದರೆ ಹೇಳ್ತೀನಿ ತಾನೆ ಇದೇ ಥರ. ಅದಕ್ಕೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಯಾರಿಗೆ ಚೆನ್ನಾಗಿ ಕಂಡ್ರೇನು, ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡಂಗೆ ಚೆನ್ನಾಗಿ ಕಂಡ್ರೆ ಸಾಕಲ್ವಾ ಅಂತ ಹೇಳಿದರು. ನನಗೊಂಥರ ಅಂತ ಅನ್ನಿಸ್ತು, ವೀರ್ಡ್ ಥರ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಅಂಥವ್ರು ಇರ್ತಾರೆ ಅಂತ ಸುಮ್ಮನಾದೆ. ತುಂಬ ಜನ ಆಮೇಲೆ ನಾನು 2-3 ಫಂಕ್ಷನಿಗೆ ಹೋಗಿ ಬಂದರೂ ಕೇಳಲಿಲ್ಲ, ಈ ಸೀರೆಯಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಹೇಳಿ ಅಂತ. ಅದೇ ವಿಷಯಕ್ಕೆ ನಾನು ಕೇಳಿಲ್ಲ. ಆದರೆ ನಾನು ಅವತ್ತು ಗೃಹ ಪ್ರವೇಶಕ್ಕೆ ಹೋದಾಗ ಒಂದು ಆರೆಂಜ್ ಕಲರ್ ಸೀರೆ ಉಟ್ಟಿದ್ದೆ ಗೊತ್ತಾ, ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದರು, ಕೃಪಾ ನೀವು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರಾ, ಮತ್ತು ನೀವೆಲ್ಲ ಕೆಲಸ ಆದಮೇಲೆ ಶಿರೀನ್ ಅವ್ರು ಹೇಳಿದ್ದಿದ್ದು ಸೀರೆ ಉಟ್ಕೊಳ್ಳಿ ಅಂತ ಹೇಳಿದರು. ಅಂದರೆ ಸೀರೆ ಉಟ್ಕೊಂಡು ಓಡಾಡಿ ಅಂತ. ನಂಗೆ ನಿಜ ಹೇಳ್ತೀನಿ, ನಮ್ಮ ಅಮ್ಮರೆಲ್ಲ ಹೆಂಗೆ ಸೀರೆ ಉಟ್ಕೊಂಡು ಓಡಾಡ್ತಾರೋ ಗೊತ್ತಿಲ್ಲ. ಅದು ಕೆಲಸ ಪ್ರತಿಯೊಂದೂ ಮಾಡ್ತಾರೆ. ನಮಗೆ ನಿಜ ಹೇಳ್ತೀನಿ, ಸೀರೆ ಉಟ್ಕೊಂಡು ಓಡಾಡೋದೇ ಒಂದು ದೊಡ್ಡ ಟಾಸ್ಕ್ ಥರ ಅನಿಸುತ್ತೆ. ಇಡೀ ದಿನ ಕೆಲಸ ಮಾಡೋದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನು ಮಂಗಳಗೌರಿ ಪೂಜೆಲೇ ಸೀರೆ ಉಟ್ಕೊಂಡಿರ್ತೀನಲ್ವ, ಆವಾಗ ದೇವ್ರಿಗೆ ನೈವೇದ್ಯಕ್ಕೆ ಆಗಷ್ಟು ಎಡೆಗೆ ಮಾಡ್ಕೊಬಿಡೋಣ ಅಂತ ಅಡುಗೆ ಮಾಡ್ತೀನಲ್ವ, ನಂಗೆ ತುಂಬ ರಗಳೆ ಥರ ಅನಿಸುತ್ತೆ. ಅದು ಆವಾಗಿನವರೆಲ್ಲ ಹೆಂಗೆ ಉಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ನಮಗೆ ಡ್ರೆಸ್ಸು ನೈಟಿ ಹಾಕಿ ಅಭ್ಯಾಸ ಆಗಿರೋದ್ರಿಂದ ನಾವು ಅದಕ್ಕೆ ಒಂಥರ ಒಗ್ಗಿಬಿಟ್ಟಿದ್ದೀವಿ. ಆ ಕಮೆಂಟ್ ಹಂಗೆ ಬಂದಿತ್ತಲ್ವ, ಅದಕ್ಕೆ ನಾನು ಇನ್ಯಾವತ್ತೂ ಕೇಳಬಾರ್ದು ಅಂತಲೂ ಅನ್ನಿಸ್ತು. ಆಮೇಲೆ ತುಂಬ ಜನ ಹಂಗೆ ಅಂದಿದ್ದು ನೋಡಿ, ಒಬ್ರಿಗೆ ಆಗಿ ನಾನು ಯಾಕೆ ಬದಲಾಗಬೇಕು, ನಾನು ಹೆಂಗಿದ್ದೀನಿ ಹಾಗೇ ಇರೋದೇ ಒಳ್ಳೆಯದು ಅಂತ. ನಾನು ಹೇಗಿದ್ದೀನೋ ಅದನ್ನೇ ತುಂಬ ಜನ ಇಷ್ಟಪಡ್ತೀರಾ ಅಂತ. ಆಮೇಲೆ ನಾನು ಯಾಕೆ ಬದಲಾಗಬೇಕು ಅಂತ ಕೂಡ ಅನ್ನಿಸ್ತು. ನಾನು ನಮ್ಮ ಮನೆಯವ್ರನ್ನೂ ಕೇಳ್ತೀನಿ, ಹೆಂಗೆ ಕಾಣ್ತಿದ್ದೀನಿ. ಅವರು ಎಲ್ಲದಕ್ಕೂ ಸುಳ್ಳೆ ಹೇಳ್ತಾರೆ ಅಷ್ಟೇ. ನಮ್ಮ ಮನೆಯವ್ರು ತುಂಬ ಒಂಥರ ಎಕ್ಸ್ಪ್ರೆಸ್ ಆ ಥರ ಎಲ್ಲ ಮಾಡೋದಿಲ್ಲ. ನಮ್ಮ ಮನೆಯವ್ರು ಒಂದು ಸ್ವಲ್ಪ ವಿಚಿತ್ರನೇ. ತುಂಬ ದುಃಖನೂ ಎಕ್ಸ್ಪ್ರೆಸ್ ಮಾಡಲ್ಲ, ಅಥವಾ ತುಂಬ ಖುಷಿನೂ ಎಕ್ಸ್ಪ್ರೆಸ್ ಮಾಡಲ್ಲ. ಒಂದು ಸ್ವಲ್ಪ ಆ ಥರ ಅವರಿಗೆ. ಚೆನ್ನಾಗಿದೆಯಾ, ಚೆನ್ನಾಗಿದೆ ಅಷ್ಟೇ ಹೇಳ್ತಾರೆ. ಎಲ್ಲರೂ ಹಾಗೇ ಇರಬೇಕು. ಯಾಕೆ ಗೊತ್ತಾ, ನಾನು ಯಾವಾಗಲೂ ಕಮೆಂಟಲ್ಲಿ ಕೇಳ್ತಿರ್ತೀನಿ, ನಿಮ್ಮ ಮನೆಯವರು ಹೀಗೆ ಇದ್ದಾರಾ ಅಂತ. ತುಂಬ ಜನ ನನಗೆ ಹೌದು ಅಂತ ಹೇಳ್ತಾರೆ. ಆವಾಗ ಅನಿಸಿದ್ದು, ನಾನೊಬ್ಬಳೇ ಅಲ್ಲ, ನನ್ನ ಜೊತೆ ತುಂಬ ಜನ ಇದ್ದಾರೆ ಅಂತ ಅನಿಸುತ್ತೆ. ಅವಾಗ ಖುಷಿಯಾಗುತ್ತೆ. ಯಾಕಂದರೆ ನಂಗೆ ಒಬ್ಬಳಿಗೆ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಅನಿಸುತ್ತಿರುತ್ತೆ. ನಾನೇನಾದರೂ ಆ ಥರ ಕೇಳಿದಾಗ ನಿಮ್ಗೆ ಯಾರಿಗಾದರೂ ಆ ಥರ ಬೇಜಾರಾಗಿದೆ ಅಂದರೆ ನಿಮಗೂ ಹಂಗೆ ಅನಿಸುತ್ತಾ, ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿರ್ತೀನಲ್ವ. ಯಾಕಂದರೆ ನಾನು ಆದರೆ ನೇರವಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ ಎಲ್ಲದನ್ನು. ನೀವು ಏನೇ ಎಕ್ಸ್ಪ್ರೆಸ್ ಮಾಡಬೇಕನ್ನೋದ್ರು ಕಮೆಂಟ್ ಮೂಲಕನೇ ಹೇಳಬೇಕು. ನಾನು ಕೂಡ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಅಟ್ಲೀಸ್ಟ್ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಯಾವತ್ತಾರು ಒಂದಿನ ಕುತ್ಕೊಂಡು ರಿಪ್ಲೈ ಕೂಡ ಮಾಡ್ತೀನಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹಾರ್ಟರು ಕೊಟ್ಟಿರ್ತೀನಿ ನಾನು. ಅದೇ ನಾನು ಹಂಗೆ ಕೇಳೋದು, ನಿಮ್ಗೆ ಯಾರಿಗಾದರೂ ಕಿರಿಕಿರಿ ಅನಿಸಿದೆಯಾ ಅಥವಾ ನಿಮಗೆ ಇಷ್ಟ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಮಾತಾಡ್ತಾ ಕಡುಬು ಕೂಡ ಆಗೇ ಹೋಯಿತು. ಶ್ರೇಯುಗೆ ಈ ಥರ ಕಡುಬು ಮಾಡಿದೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಈ ಥರ ಬಾಳೆ ಎಲೆನ ಸುತ್ತಿ ಇಡ್ತಾಯಿದ್ದೀನಿ. ಅಂದರೆ ಈಗ ತುಂಬ ಕಡುಬು ಮಾಡ್ತಾರಲ್ವ, ಆವಾಗ ನಮ್ಮ ಮನೆಯವ್ರ ಊರ ಕಡೆ ಈ ಥರ ಮಾಡ್ತಾರೆ. ಅಂದರೆ ಬಾಳೆ ಎಲೆಯಲ್ಲಿ ಈ ಥರ ಸುತ್ತಿ ಇಡ್ತಾರೆ, ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಈಗ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ಇದನ್ನು. ನಮ್ಮಲ್ಲಿ ಏನು ಗೊತ್ತಾ, ಉಪ್ಪಿಟ್ಟು ಆ ಥರದ್ದೆಲ್ಲ ತಿನ್ನೋ ಸ್ವಲ್ಪ ಕಮ್ಮಿ. ಈ ಥರದ್ದೆಲ್ಲ ಆದರೆ ತಿಂತಾರೆ. ಏನಾದರೂ ಫಂಕ್ಷನ್ ಆದರೆ ನೆಕ್ಸ್ಟ್ ಡೇ ರೊಟ್ಟಿ ಮಾಡೋದು ಉಂಟು. ನೀವು ನಗ್ತೀರಾ ಅನಿಸುತ್ತೆ, ನಮ್ಮಲ್ಲಿ ಮಾಡ್ತಾರೆ ರೊಟ್ಟಿನೂ ಕೂಡ, ಅಥವಾ ಕಡುಬು ಈ ಥರದ್ದು ಮಾಡ್ತಾರೆ. ಅದು ಎಣ್ಣೆ ಅಂದರೆ ಫಂಕ್ಷನಲ್ಲೆಲ್ಲ ತಿಂದು ಒಂಥರ ಬೇಜಾರಾಗಿರುತ್ತಲ್ವ. ನಮ್ಮ ಟ್ರೆಡಿಷ್ನಲ್ ಫುಡ್ ಮುಂದೆ ಇನ್ಯಾವುದೂ ಇಲ್ಲ. ನಿಜ, ನಾನು ನಿನ್ನೆ ಪಿಜ್ಜಾ ಎಲ್ಲ ತಿಂದ್ವಲ್ಲ, ನನಗೆ ನಮ್ಮ ಮನೆಯವ್ರಿಗೆ ಅಂತ ಏನಷ್ಟು ಇಷ್ಟ ಆಗಲಿಲ್ಲ. ಶ್ರೇಯು ಮಕ್ಕಳಿಗಾಗಿ ತಿನ್ನಬೇಕು, ಮತ್ತು ನನಗೂ ಯಾರು ಮಾಡ್ತಾರೆ ಅಂತ ಅನಿಸಿತ್ತು. ಹಾಗಾಗಿ ಹೋಗಿ ತಿನ್ನೆ ವಿನಃ ಇಲ್ಲಾಂದರೆ ನಾನು ತಿಂತಿರಲಿಲ್ಲ. ಬಾಳೆಕಾಯಿನ ನಾನು ತುರಿದು ನೋಡ್ತಾ ಇದ್ದೆ,
ಯಾಕೆ ಅಂದರೆ ಚಿಪ್ಸ್ ಮಾಡೋಣ ಅಂತ ನನ್ನ ತಲೆಯಲ್ಲಿ ಇತ್ತು. ಬಾಳೆಕಾಯಿ ತುಂಬ ಚೆನ್ನಾಗಿತ್ತು, ತುಂಬ ಬಲ್ತಿತ್ತು. ನನ್ನ ಹತ್ರ ಚಿಪ್ಸ್ ಮಾಡೋದು ಒಂದು ಇತ್ತು ಪ್ಲಾಸ್ಟಿಕ್ದು, ಅದು ಮುರಿದೋಗ್ಬಿಡ್ತು. ಅಮ್ಮನ ಹತ್ರನೂ ಇತ್ತು, ಅಮ್ಮನ ಹತ್ರನೂ ಮುರಿದೋಗ್ಬಿಡ್ತು. ಹಾಗಾಗಿ ನೋಡೋಣ ಇದರಲ್ಲಿ ಬರುತ್ತಾ ಅಂತ ತುರಿದು ನೋಡಿದೆ, ಅದೇ ಬರ್ತಾ ಇತ್ತು. ಅದೇ ಸ್ವಲ್ಪ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಆದರೆ ಹಲಸಿನಕಾಯಿ ಚಿಪ್ಸ್ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಬಾಳೆಕಾಯಿ ಚಿಪ್ಸ್ ಆರಾಮಾಗಿ ಮಾಡ್ಬೋದು. ಮೇಲ್ಗಡೆ ಸಿಪ್ಪೆನ ಪೀಲ್ ಮಾಡಿಕೊಂಡು ತುರಿದ್ರೆ ಆರಾಮಾಗಿ ಕರಿಬೋದು. ಬೆಳಗ್ಗೆ ಏನಾದರೂ ಕೆಲಸ ಕಮ್ಮಿ ಇತ್ತು ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ಹುರಿಯೋದು ಈ ಥರ ಏನಾದರೂ ಮಾಡೋಣ ಅಂದ್ಕೊಂಡೆ. ಕರೆಂಟ್ ಯಾಕೋ ಗೊತ್ತಿಲ್ಲ, ಹೋಗಿ ಬಂದು ಆಗ್ತಾಯಿತ್ತು. ಅದಕ್ಕೆ ಬೇಗ ಬೇಗ ಮಿಕ್ಸಿನೂ ಕೂಡ ಹಾಕ್ಕೊಂಬಿಟ್ಟೆ. ಹಾಲು ಹಾಕಿ ಮಿಕ್ಸಿ ಮಾಡಿದೆ ನಾನು, ಮೊಸರು ಹಾಕಲಿಲ್ಲ. ಮೇಲೆ ಹಾಕ್ಕೊಬಿಡೋಣ ಅಂತ ಹೇಳಿ ಮೊಸರನ್ನ ಹಾಕಿದೆ. ಹಾಗೆ ಈಗ ಈರುಳ್ಳಿನ ಕೂಡ ಹೆಚ್ಚಬೇಕು. ಹಾಗೆ ಹುರುಳಿ ಸಾರು ಕೂಡ ಆಯಿತು. ಬಾಳೆಕಾಯಿನ ನಾನು ಈ ಥರ ಪೀಲ್ ಮಾಡ್ತಾಯಿದ್ದೀನಿ, ಎರಡೂ ಕಡೆನೂ ಹೆಚ್ಕೊಂಡಿದ್ದೀನಿ. ಈ ಥರ ಪೀಲ್ ಮಾಡಿ ಅದನ್ನು ನೀರಿಗೆ ಹಾಕ್ಕೊಬಹುದು. ಅಂದರೆ ತುಂಬ ಮಾಡೋದಿದ್ರೆ ನೀರಿಗೆ ಹಾಕ್ಕೊಳ್ಳಿ. ನಾನು ಹೆಚ್ಚಿದವಳೆ ನೀರಿಗೆ ಹಾಕಿ ಇಟ್ಟಿದ್ದೆ. ಬಾಳೆಕಾಯಿ ಸ್ವಲ್ಪ ಬಲ್ತಿತ್ತು, ಹಾಗಾಗಿನೋ ಏನೋ ಗೊತ್ತಿಲ್ಲ, ತುಂಬ ಗಟ್ಟಿಯಾಗಿತ್ತು. ಆದರೆ ಚಿಪ್ಸು ಬಾಯಲ್ಲಿ ತುಂಬ ರುಚಿ ಇತ್ತು. ಶ್ರೇಯು ಸುಮಾರು ತಿಂದೆ ಖಾಲಿ ಮಾಡಿಬಿಟ್ಟ. ಆದರೆ ತುಂಬ ಹೊತ್ತು ಅದನ್ನು ಕರಿಬೇಕಾಗಿತ್ತು. ಶ್ರೇಯನ್ನ ಕೇಳಿದೆ ನಾನು ಹೆಂಗಾಗಿದೆ ಚಿಪ್ಸು ಅಂತ. ಅವನಿಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಒಂದು ಸ್ವಲ್ಪ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಳು. ಆಮೇಲೆ ನಮ್ಮ ಮನೆಯವರು ಬಂದರು. ಅವ್ರ ಹತ್ರನೂ ಒಂದು ಸ್ವಲ್ಪ ಅಂದರೆ ತುರಿಯೋದು ಸ್ವಲ್ಪ ಅಂದರೆ ಶಕ್ತಿ ಬಿಟ್ಟು ತುರಿಬೇಕಾಗುತ್ತೆ. ನನಗೆ ಅಷ್ಟು ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಒಂದಷ್ಟು ಪೀಲ್ ಮಾಡಿ ಕೊಟ್ಟೆ. ನಮ್ಮ ಮನೆಯವರು ಒಂದಷ್ಟು ತುರಿದು ಕೊಟ್ಟರು. ತಿಂಡಿ ತಿಂದಾದಮೇಲೆ ನನಗೇನು ಗೊತ್ತಾ, ಇದೇ ಕೆಲಸ ಮಾಡ್ತಾ ಇರು ಅಂದರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇದು ತುಂಬ ಲೇಟ್ ಆಗಿಬಿಡುತ್ತೆ. ಅದು ಬಾಣಲಿ ಎದುರುಗಡೆ ನಿಂತ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆ ಹೊತ್ತಾದರೆ ಬೇರೆ ಕೆಲಸನೂ ಮಾಡ್ತಾ ಆರಾಮಾಗಿ ಇದನ್ನು ಬರೀ ಕೈ ಆಡ್ತಾ ಇರ್ಬೋದು ಅಂತ. ಹಾಗೆ ನಾನು ಇವತ್ತು ಏನು ಮಾಡಿದೆ ಗೊತ್ತಾ, ಕೊಬ್ಬರಿ ಎಣ್ಣೆಯಲ್ಲಿ ಕರೆದೆ. ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ನನಗೆ ಈ ಸೌತ್ ಕೇಂದ್ರದಲ್ಲೆಲ್ಲ ಸಿಗುತ್ತೆ. ನಾವು ಶೈನ ಹಾಸ್ಟೆಲಿಗೆ ಬಿಡೋಕ್ಕೆ ಹೋಗ್ತೀವಲ್ವ, ಅಲ್ಲಿ ಸಿಗುತ್ತೆ. ನಾವು ಇದನ್ನು ಸೋಮೇಶ್ವರದಲ್ಲಿ ಸಿಗುತ್ತೆ, ಅಲ್ಲೆಲ್ಲ ಕೊಬ್ಬರಿ ಎಣ್ಣೆದೇ ಸಿಗುತ್ತೆ, ಚೆನ್ನಾಗಿರುತ್ತೆ. ಆದರೆ ನಮ್ಮನೇಲಿ ಹಲಸಿನಕಾಯ್ದನ್ನ ತಿನ್ನೋದಿಲ್ಲ ಅವ್ರು ಆ ಥರ. ಬಾಳೆಕಾಯಿನ ಶ್ರೇಯು ತುಂಬ ಇಷ್ಟಪಟ್ಟು ತಿಂದ. ಕೊಬ್ಬರಿ ಎಣ್ಣೆ ಹೆಂಗಿದ್ರು ನಮ್ಮದೇ ತೆಗೆಸಿದ್ದಿತ್ತಲ್ವ,
ಅದರಲ್ಲೇ ಕರೆದೆ. ಅದು ತಿನ್ನಬೇಕಿದ್ರೆ ಅಷ್ಟು ರುಚಿ ಅನ್ನಿಸ್ತಿರ್ಲಿಲ್ಲ. ತಿಂದಾದಮೇಲೆ ಇನ್ನೂ ಒಂಚೂರು ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಶ್ರೇಯು ಅದೇ ಸುಮಾರು ಚಿಪ್ಸ್ನ ತಿಂದು ಖಾಲಿನೇ ಮಾಡಿಬಿಟ್ಟಿದ್ದ. ಹಾಗಾಗಿನೇ ನಮ್ಮ ಮನೆಯವ್ರು ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಮಾಡಿಕೊಡ್ತೀರಾ, ಒಂದು 2 ಬಾಕ್ಸ್ ಮಾಡಿ ಇಡ್ತೀನಿ ಅಂದೆ. ಹ್ಞೂ ಅಂತ ಹೇಳಿದ್ರು. ಇವತ್ತು ಕಡುಬು ಬಜ್ಜಿ ತುಂಬಾ ಚೆನ್ನಾಗಾಗಿತ್ತು ಗೊತ್ತಾ. ಕಡುಬಂತೂ ತುಂಬಾ ಚೆನ್ನಾಗಾಗಿತ್ತು. ನನಗೆ ನಾದಬೇಕಿದ್ರೇ ಗೊತ್ತಾಗಿತ್ತು. ನಾನು ಅವತ್ತು ಮಾಡಿದಾಗ ಕಡುಬು ಸ್ವಲ್ಪ ರವೆ ದೊಡ್ಡ ಆಗಿತ್ತು. ಇವತ್ತು ರವೆ ಸಣ್ಣ ಮಾಡ್ಕೊಂಡಿದ್ದೆ, ಚೆನ್ನಾಗಾಗಿತ್ತು. ಈಗ ಸ್ವಲ್ಪ ಎಣ್ಣೆನೂ ಕೂಡ ಜಾಸ್ತಿ ಹಾಕ್ಕೊಂಡೆ. ನೋಡಿ ನಮ್ಮ ಮನೆಯವರು ಚಿಪ್ಸ್ಗೆ ತುರಿದು ಕೊಟ್ಟಿದ್ದಾರೆ. ಶ್ರೇಯು ಈಗ ಟ್ಯೂಷನಿಗೆ ಹೋಗಿದ್ದಾನೆ, ಹಾಗಾಗಿ ಇಷ್ಟು ಉಳಿದಿದೆ. ಇಲ್ಲ ಅಂದರೆ ಇದರಲ್ಲಿ ಇನ್ನೂ ಕಾಲು ಭಾಗದಷ್ಟು ತಿಂದು ಖಾಲಿ ಆಗ್ತಾಯಿತ್ತು. ಮಕ್ಕಳು ಹಾಗೆ ಅಲ್ವಾ, ಏನು ಕಂಡ್ರೂ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಅದು ಈ ಥರದ್ದೆಲ್ಲ ಅಂದರೆ ಅವ್ರಿಗಿನ್ನೂ ಇಷ್ಟ ಆಗುತ್ತೆ. ನಮಗಾದರೆ ಅಯ್ಯೋ ತಿಂದರೆ ದಪ್ಪ ಆಗ್ತೀವೋ, ಕೊಲೆಸ್ಟ್ರಾಲ್ ಬರುತ್ತೋ ಅಂತ ಸ್ವಲ್ಪ ಕಮ್ಮಿ ತಿಂತೀವಿ. ಮಕ್ಕಳು ಹಾಗಲ್ಲ, ಅವ್ರು ಏನೇ ತಿಂದ್ರೂ ಅದನ್ನ ಆಟ ಆಡಿ ಕರಗಿಸ್ಬಿಡ್ತಾರೆ. ನಾನು ಇವತ್ತು ಸ್ವಲ್ಪ ಮಜ್ಜಿಗೆ ಇತ್ತು, ಮಜ್ಜಿಗೆ ಕಡಿದ್ಬಿಟ್ಟು ಅದಕ್ಕೆ ಹಾಗೆ ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಫ್ರಿಜ್ ತೆಗೆದಾಗ ಒಂದಷ್ಟು ಇದು ಬೆಂಡೆಕಾಯಿ ಇತ್ತು. ಅದನ್ನು ದಿನ ರಾತ್ರಿ ನೆನೆಸೋದಕ್ಕೆ ಅಂತ ತರ್ತಾರೆ. ಆದರೆ ನೆನೆಸೋದೇ ಇಲ್ಲ, ಬರೀ ಕಳ್ಳು ಬೀಳ್ತಾ ಇದ್ದಾರೆ. ನಾನು ಅವಾಗ ದಿನ ನೆನೆಸ್ತಾ ಇದ್ದೆ. ಆಮೇಲೆ ನಾನು ಯಾಕೋ ಅದನ್ನು ಬಿಟ್ಟುಬಿಟ್ಟೆ. ನಮ್ಮ ಮನೆಯವರು ಆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅವತ್ತಿಂದ ನಂಗೆ ಇವತ್ತಿನವರೆಗೂ ನಂಗೆ ಅದು ಯಾಕೋ ಗೊತ್ತಿಲ್ಲ, ನೆನೆಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದು ನಮ್ಮ ಮನೆಯವ್ರಿಗೆ ಅದನ್ನು ಆ ಡ್ಯೂಟಿನ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ಯಾವಾಗೋ ನೆನಪಾದಾಗ ಒಂದೊಂದು ಸಲ ನೆನೆಸ್ತಾರೆ. ಹಾಗೆಯೇ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಾಂಬಾರು ಮಾಡೋಣ ಅಂತ. ಇದಕ್ಕೆ ಬೋಳು ಹುಳಿ ಅಂತ ಹೇಳ್ತಾರೆ. ನಾವು ಹೊಸನಗರದಲ್ಲಿರ್ತಾರೆ, ನಮ್ಮ ಪಕ್ಕದ ಮನೆಯವರು ಇದನ್ನು ಮಾಡೋರು. ಆದರೆ ನಾನೊಂದು ಸ್ವಲ್ಪ ಇದನ್ನು ಬೇರೆ ಥರ ಮಾಡಿದ್ದೀನಿ. ನನಗೆ ನಿಜ ಹೇಳ್ತೀನಿ, ಎಣ್ಣೆ ಕರೆದಾಗ ನಂಗೆ ಇಷ್ಟ ಆಗಲ್ವಲ್ಲ ಎಣ್ಣೆ ಇದು. ಇವತ್ತೇನು ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಹೆಂಗಿದ್ರು ಹುರುಳಿ ಸಾರಿದೆ, ಅದೇ ನಮ್ಮ ಒಂಚೂರು ಮೊಸರಿಗೆಲ್ಲ ಮಜ್ಜಿಗೆ ಕಡಿದು ಒಂಚೂರು ಒಗ್ಗರಣೆ ಹಾಕೋಣ ಅಂದ್ಕೊಂಡಿದ್ದೆ. ಆಮೇಲೆ ಮತ್ತೆ ಇವ್ರು ಪಾಪ ನನಗೆ ಹಂಗೆ ಅನಿಸ್ತಾ ಇದೆ, ಆದರೆ ಅವ್ರಿಗೆ ಹಂಗೆ ಅನಿಸಲ್ವಲ್ಲ, ಅವ್ರಿಗೆ ಊಟ ಮಾಡಬೇಕು ಅನಿಸುತ್ತಲ್ವ, ಅದಕ್ಕೇ ಬೇಡ ಅಂಥೇಳಿ ಬೆಂಡೆಕಾಯಿ ಸಾಂಬಾರು ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ನಾನಿವತ್ತು ಬೋಳು ಹುಳಿ ಅಲ್ಲ ಗೋಳು ಹುಳಿ ಮಾಡಿದ್ದೀನಿ. ಯಾಕಂದರೆ ನನಗೆ ಇವತ್ತು ಸಾರು ಮಾಡೋದು ಒಂಥರ ಗೋಳು ಥರ ಆಗಿತ್ತು. ಹಾಗಾಗಿ ಬೆಂಡೆಕಾಯಿನ ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಯಾವಾಗ ಮಾಡ್ತಾಯಿದ್ರು ಅಂದರೆ, ಈಗ ಕರೆಂಟ್ ಏನಾದರೂ ಇಲ್ಲ ಅಥವಾ ದಿಢೀರಂತ ಏನಾದರೂ ಸಾಂಬಾರು ಬೇಕು ಅಂದಾಗ ಮಾಡ್ತಾಯಿದ್ರು. ಹವ್ಯಕರು ಯಾರು ಇದ್ದರೆ ಇದು ಗೊತ್ತಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅವರು ಮಾಡ್ತಾಯಿದ್ರು, ಅವ್ರ ಕಡೆ ಮಾಡ್ತಾರೆ ಅಂತ ಅವ್ರು ಹೇಳಿದರು. ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋದು. ಆನಂತರ ಸ್ವಲ್ಪ ಬೇಳೆ ಅರಿಶಿನ ಹಾಕಿ ಬೇಯಿಸ್ಕೊಂಡು, ಆಮೇಲೆ ಅಚ್ಕಾರದ ಪುಡಿನೂ ಇದು ಬೆಂಡೆಕಾಯಿ ಹುರಿತಾ ಇದ್ದಲ್ಲ ಅದಕ್ಕೆ ನಾನು ಹಾಕ್ಕೊಂಡೆ. ನನಗೆ ಇದು ಮರ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಹೇಳಿದ್ದು ಇವತ್ತು ಬೋಳು ಹುಳಿ ಅಲ್ಲ ಗೋಳು ಹುಳಿ ಅಂತ ಹೇಳಿ. ನನಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿದೆ. ಆಮೇಲೆ ನಾನು ಬೆಂಡೆಕಾಯಿಗೆ ಹುಳಿನ ಹಾಕ್ಕೊಂಡೆ. ಬೇಳೆ ಕುದಿಯೋ ಟೈಮಿಗೆ ಹುರಿದಿರೋ ಬೆಂಡೆಕಾಯಿ, ಆಮೇಲೆ ಅಚ್ಕಾರದ ಪುಡಿ ಹಾಕಿ, ಆಮೇಲೆ ಸಾಂಬಾರು ಪುಡಿನೂ ಕೂಡ ಹಾಕಬೇಕು. ನೋಡಿ ನನಗೆ ಈಗಲೇ ಮರ್ತು ಹೋಗಿದೆ. ಆಮೇಲೆ ತುರಿದಿರೋ ಸ್ವಲ್ಪ ಹಸಿ ಕಾಯಿನ ಹಾಕಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಬ್ಬರು ಹಸಿದನ್ನೇ ಹಾಕ್ತಾರೆ ಬೆಂಡೆಕಾಯಿನ. ಅಂದರೆ ಈ ಸಾಂಬಾರು ಎಲ್ಲ ಮಾಡಿಕೊಂಡು ಕುದಿಯೋ ಟೈಮಿಗೆ ಕೂಡ ಬೆಂಡೆಕಾಯಿನ ಹಾಕ್ತಾರೆ. ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ. ಆ ಥರ ಹಾಕಿದ್ರೆ ಲೋಳೆ ಆಗಿಬಿಡುತ್ತೆ. ದಯವಿಟ್ಟು ನೀವು ಆ ಥರ ಹಾಕಬೇಡಿ. ಈ ಥರ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸಿ ಹಾಕಿ, ಆವಾಗ ನಿಮಗೆ ಲೋಳೆ ಬರೋದಿಲ್ಲ, ಚೂರು ಲೋಳೆ ಬರೋದಿಲ್ಲ. ನೀವು ಮಾಡಿ ನೋಡಿ, ಬೇಕಿದ್ರೆ ನೀವು ಬೇರೆ ತರಕಾರಿ ಸಾರು ಊಟ ಮಾಡ್ತೀರಲ್ವ, ಸೇಮ್ ಅದೇ ಥರ ಅನಿಸುತ್ತೆ. ಆದರೆ ಬೆಂಡೆಕಾಯಿ ತುಂಬ ಕೆಂಪುಗೆ ಹುರ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ನಾನು ಹಾಗೆ ಬೇಳೆ ಕೂಡ ಆ ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕರೆದಿದ್ದೆ ಅಲ್ಲ, ಹಾಗಾಗಿ ಅಡುಗೆ ಮನೆ ಒರೆಸೋತ್ತಿಗೆ ತುಂಬ ಟೈಮ್ ತೊಗೊಂತು. ಎಲ್ಲ ಕಡೆ ಚಟಪಟ ಅಂತ ಹಾರಿರುತ್ತಲ್ವ, ಹಾಗಾಗಿ ನಾನೊಂದು ಸ್ವಲ್ಪ ಎಲ್ಲ ಸೊಪ್ಪು ಇದು ಲಿಕ್ವಿಡ್ ಹಾಕಿಬಿಟ್ಟು ಕ್ಲೀನಾಗಿ ಒರೆಸ್ದೆ.
ನನಗೆ ಸಾಂಬಾರು ಮಾಡೋದು ಮರ್ತೋಗಿರೋದ್ರಿಂದ ಇದು ಬೋಳು ಹುಳಿ ಅಲ್ಲ ಗೋಳು ಹುಳಿ ಥರ ಆಯಿತು. ಸಾಂಬಾರು ರೆಡಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ. ನಮ್ಮಮ್ಮ ಇದನ್ನು ಒಂದೊಂದು ಸಲ ಬೆಂಡೆಕಾಯಿ ಸಾಂಬಾರು ಮಾಡಿ ಇದನ್ನು ಇಡ್ಲಿ ಕೂಡ ಮಾಡ್ತಾರೆ, ಚೆನ್ನಾಗಾಗುತ್ತೆ ಒಂಥರ. ನೋಡಿ ಚಿಪ್ಸು ಈ ಥರ ಆಗಿದೆ. ಇದು ನೋಡಿ ಸ್ವಲ್ಪ ಮೆತ್ತಗಾಗ್ಬಿಡ್ತು, ಬೇಗ ತೆಗೆದುಬಿಟ್ಟೆ. ಇದು ನೋಡಿ ಕಟಮ್ ಅಂತ ಇದೆ. ಇದನ್ನು ತಿನ್ನೋಕ್ಕೆ ಮಾತ್ರ ಹಲ್ಲು ಗಟ್ಟಿ ಇರೋರಿಗೆ ಮಾತ್ರ ಸಾಧ್ಯ. ನಾವಂಥ ಹಲ್ಲಿಲ್ದವರಿಗೆ ಈ ಮೆತ್ತಗಿರೋದೇ ಸಹಿ. ಅದಕ್ಕೆ ಇದನ್ನು ಬೇರೆ ಇಟ್ಟಿದ್ದೀನಿ. ಲಾಸ್ಟು ಒಂದು 2 ಬಾಣಲಿ ಯಾಕೋ ಸ್ವಲ್ಪ ಆ ಥರ ಆಯಿತು. ಇದು ಕರೆಕ್ಟ್ ಆಯಿತು. ಈಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡ್ಕೊಂಡು ಬಂದು ಶೇಯು ಬರ್ತಾನೆ, ಇನ್ನೇನು ಅವನಿಗೆ ಊಟ ಕೂಡ ಹಾಕ್ಕೊಡ್ಬೇಕು. ಲೇಟ್ ಆಗಿಬಿಡ್ತು, ಕರಿಯೋದೇ ತುಂಬ ಲೇಟ್ ಆಗಿಬಿಡ್ತು. ನಾನು ಅಡುಗೆ ಆದ್ರೂ ಕರಿಯೋದು ಲೇಟ್ ಆಯಿತು. ಇದು ಸಾಂಬಾರು, ಹಾಗೆ ಆ ಕಡೆ ಶ್ರೇಯು ಹುರುಳಿ ಸಾರು, ಹಾಗೆಯೇ ಅನ್ನ ಕೂಡ ಆಗಿದೆ. ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಶ್ರೇಯು ಕೂಡ ಬಂದ. ಅವ್ನು ನೋಡಿ ಅವನು ಊಟ ಏನು ಅಂತ ಮೊಳಕೆ ಬರ್ಸಿರೋ ಹೆಸರು ಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಕೊಟ್ಟಿದ್ದೆ. ಹಾಗೆ ಸೌತೆಕಾಯಿ ಚಿಪ್ಸು, ಅನ್ನ, ಮೊಸರು, ಹುರುಳಿ ಸಾರು ಅವನ ಊಟ. ನಮ್ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಿ. 2:30ಗೆ ಊಟ ಮಾಡಿದ್ವಿ. ಹಾಗಾಗಿ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ನಾನು ಅವ್ರು ಬರೋದ್ರೊಳಗೆ ಎಡಿಟಿಂಗಾದ್ರು ಮುಗಿಸ್ಕೊಳ್ಳೋಣ ಅಂತ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ. ಅವ್ರು ಬಂದಮೇಲೆ ಹಾಗೆ ಲೇಟು ಬೇರೆ ಆಗಿತ್ತಲ್ವ, ಹಾಗೆ ಊಟ ಕೂಡ ಆಯಿತು. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.